ಇದು ಪಲ್ಯದ ಪುಡಿ. ಪಲ್ಯದ ಪುಡಿಗೆ ಇದು ಸ್ಪೈಸಸ್. ಸ್ಪೈಸಸ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಹಾಗೆ ಸಪ್ರೇಟಾಗಿ ಇಟ್ಕೋಬೇಕು. ಆಯಿಲ್ ಹಂಗೆ ಸಪ್ರೇಟಾಗಿ ಇಟ್ಕೋಬೇಕು ತಾನೆ. ಅದೇ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಬೇಕು. ಮಿಕ್ಸ್ ಮಾಡಿದ್ಮೇಲೆ ಫಸ್ಟ್ ರೌಂಡ್ ತಿರುಗಿಸಿದ್ಮೇಲೆ ಹಾಕಬೇಕು. ಆಯಿಲ್ ಯಾವಾಗ ಹಾಕೋದು? ಇವಾಗ ಅಂದರೆ ನಾವು ಫಸ್ಟೇ ಒಂದೇ ಸತಿ ಹಾಕೊಂಬಿಡ್ಬೋದಲ್ವಾ? ಅಂದರೆ ಫಸ್ಟ್ ಒಂದು ಸತಿ ಗ್ರೈಂಡ್ ಮಾಡಿ, ಒಂದೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಫಸ್ಟ್ ಒಂದು ಸತಿ ಗ್ರೈಂಡ್ ಮಾಡಿ ಆಮೇಲೆ ಹಾಕೊಂಬಿಡ್ಬೋದಲ್ವಾ? ಮಾಡ್ಕೋಬೋದಲ್ಲ. ಅದು ಅದಕ್ಕೆ ಹಾಕ್ಬೋದಲ್ವಾ? ಬೇಳೆದು ಕ್ವಾಂಟಿಟಿ ಜಾಸ್ತಿ. ಬೇಳೆ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಇದು ಸಾರಿನ ಪುಡಿ ಅಷ್ಟು ಕಲರ್ ಬರಲ್ಲ. ತುಂಬ ರೆಡ್ ಬರಲ್ಲ. ಇದು ಹೀಗೆ ಇರಬೇಕು. ಓಕೆ. ಬೇಳೆಗಳೇ ಜಾಸ್ತಿ ಇರಬೇಕು. ಮತ್ತು ಇದು ಸ್ಪೈಸಸ್ಸು ಕೊಡೋದು, ರುಚಿ ಕೊಡೋದು. ಇದಕ್ಕೆ ಸ್ಪೈಸಸ್ ಮೈನಾ? ಇದಕ್ಕೆ ಸ್ಪೈಸಸ್ಸೇ ಮೈನಾ? ಸ್ಪೈಸಸ್ಸೇ ರುಚಿ ಕೊಡೋದು. ಪಲ್ಯದ ಪುಡಿ. ಪಲ್ಯದ ಯಾವುದೇ ತರಕಾರಿ ಬೇಯಿಸ್ಕೊಂಡಾಗ ಒಗ್ಗರಣೆನಲ್ಲಿ ಈ ಪುಡಿ ಒಂದು ಸ್ವಲ್ಪ ಈ ಪುಡಿ ಹಾಕ್ಕೊಂಡ್ರೆ ಒಳ್ಳೆ ರುಚಿ. ಆಮೇಲೆ ಅದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅಷ್ಟೇ ಅಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಎಲ್ಲ ಪೂರ್ತಿ ಆದಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು.
ಎಲ್ಲೂ ಬೇಳೆ ಉಳ್ಕೊಂಡಿಲ್ಲ. ಈ ಥರ ಪೌಡ್ರು ಇಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಫಸ್ಟ್ ಎಲ್ಲ ಇದೆಲ್ಲ ಹಾಕ್ಬಿಟ್ಟಿರ್ತೀವಿ, ಸ್ಪೈಸಸ್ ಒಟ್ಟಿಗೆ ಆ್ಯಡ್ ಮಾಡಿರ್ತೀವಿ, ಆಯಿಲ್ ಹಾಕ್ಕೊಂಡಿರ್ತೀವಲ್ಲ, ಅದು ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಆರಿದ್ಮೇಲೆ ಪುಡಿ ತಣ್ಣಗಿರಬೇಕು, ತಣ್ಣಗಾಗಬೇಕು. ಪ್ಯಾಕ್ ಮಾಡಿದಾಗ ಬಿಸಿ ಇದ್ದಾಗ ಪ್ಯಾಕ್ ಮಾಡಿಬಿಟ್ರೆ ಎಲ್ಲ ದೊಡ್ಡ ಕಟ್ಟಿ ಬೆವತ್ತು ನೀರೆಲ್ಲನೂ ಅದಕ್ಕೆ ಹೋಗಿ ಬೇಗ ಹಾಳಾಗುತ್ತೆ ಪುಡಿ. ಯಾವಾಗಲೂ ಪುಡಿಗಳನ್ನ ಚೆನ್ನಾಗಿ ಆರಿಸ್ಬಿಟ್ಟು ಪ್ಯಾಕ್ ಮಾಡೋದು. ಹಂಗಂತ ಅಂದ್ಬಿಟ್ಟು ಬೆಳಗ್ಗೆ ಇವಾಗ ಮಾಡ್ಬಿಟ್ಟು ಸಾಯಂಕಾಲ ಪ್ಯಾಕ್ ಮಾಡೋದಲ್ಲ. ಸ್ವಲ್ಪ ಅದು ನಮ್ಗೆ ಗೊತ್ತಾಗುತ್ತಲ್ಲ, ಬಿಸಿ ಇರುವಾಗೂ ತಣ್ಣಗಾದಾಗ ಯಾವ ಹದದಲ್ಲಿರುತ್ತೆ ಅಂತ, ಅವಾಗ ಪ್ಯಾಕ್ ಮಾಡ್ಬೋದು. ತುಂಬ ಹೊತ್ತು ಬಿಟ್ಟರೆ ಈ ಇದೆಲ್ಲನೂ ಪರಿಮಳ ಅಂತ ವಾಸನೆ ಇರಲ್ಲ, ಆ ಪರಿಮಳ ಎಲ್ಲ ಹೊರಟೋಗುತ್ತೆ ಜಾಸ್ತಿ ಹೊತ್ತು ಓಪನ್ ಆಗಿಟ್ಟಿದ್ರೆ. ಇದಾವಾಗ ಸ್ವಲ್ಪ ಇದು ಮಾಡ್ತಾರೆ, ಬೇಗ ಆರ್ಕೊಳ್ಳುತ್ತೆ. ಒಂದೊಂದು 10 ನಿಮಿಷಕ್ಕೂ ಸ್ವಲ್ಪ ಈ ಥರ ಮಿಕ್ಸಿಂಗ್ ಮಾಡ್ತಾಯಿದ್ದಾರೆ, ಬೇಗ ಆರ್ಕೊಳ್ಳುತ್ತೆ. ಆವಾಗ ಪ್ಯಾಕ್ ಮಾಡೋಕ್ಕೆ ಬೇಗ ಅನುಕೂಲ ಆಗುತ್ತೆ. ಇಲ್ಲರ ತುಂಬ ಟೈಮ್ ತಗೊಳ್ಳುತ್ತೆ. ಸರಿ, ಓಕೆ, ಅಷ್ಟೇ ಅಲ್ವಾ?